ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯ ನಂತರ ನಟ ದರ್ಶನ್ ಆಗಲಿ ಅಥವಾ ಅವರ ಪತ್ನಿಯವರಾಗಲಿ ಮಾಧ್ಯಮದ ಮುಂದೆ ಮುಕ್ತವಾಗಿ ಮಾತೇ ಆಡಿರಲಿಲ್ಲ. ಯಾವ ವಿಚಾರಗಳನ್ನು ಹಂಚಿಕೊಂಡಿರಲಿಲ್ಲ. ಆದರೆ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮುಕ್ತವಾಗಿ ಮಾತನಾಡಿದ್ದಾರೆ. ಹಲವಾರು ವಿಚಾರಗಳ ಬಗ್ಗೆ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಮನಬಿಚ್ಚಿ ಮಾತನಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಬದುಕಿನ ಏಳು ಬೀಳುಗಳ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಅವರ ಮಾತು. ಡೆವಿಲ್ ಚಿತ್ರ ರಿಲೀಸ್ ಬಳಿಕ ವಿಜಯಲಕ್ಷ್ಮಿ ಅವರ ಮುಕ್ತ ಮಾತು. ಹಲವಾರು ವಿಚಾರಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವೇ ಗೊತ್ತಿರಲಿಲ್ಲ. ದರ್ಶನ್ ಆಪ್ತರಿಗೆ, ಅಭಿಮಾನಿಗಳಿಗೆ, ರಾಜ್ಯದ ಜನಕ್ಕೆ ಯಾವ ವಿಚಾರಗಳು ಕೂಡ ಗೊತ್ತಿರಲಿಲ್ಲ. ಅದು ಗೊತ್ತಿದ್ದು ಕೆಲವರಿಗೆ. ಅದರಲ್ಲೇ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಒಬ್ಬರು. ಹಾಗಾಗಿ ವಿಜಯಲಕ್ಷ್ಮಿ ಅವರು ಈಗ ನೇರವಾಗಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ, ಮಾತನಾಡಿದ್ದಾರೆ. ಯಾಕೆಂದರೆ ಇತ್ತೀಚೆಗಷ್ಟೇ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬಿಡುಗಡೆಯಾಗಿತ್ತು. ಅವತ್ತು ಬೆಳಗ್ಗೆ ಮೊದಲ ಶೋಗೆನೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದು ಅಭಿಮಾನಿಗಳ ಜೊತೆ ಸಿನಿಮಾವನ್ನು ನೋಡಿದ್ರು. ಸೊ ಇದೆಲ್ಲ ಆದ ಮೇಲೆ ಈಗ ಅವರು ಮುಕ್ತವಾಗಿ ಮಾತನ್ನು ಆಡಿದ್ದಾರೆ. ತನ್ನ ಪತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇಷ್ಟು ದಿನ ಬೇಡ, ಆ ವಿಚಾರಗಳನ್ನ ಹೇಳ್ಕೊಳ್ಳೋದೇ ಬೇಡ ಅನ್ನೋ ರೀತಿಯಲ್ಲೇ ಇದ್ದರು. ಹೆಚ್ಚು ಕಡಿಮೆ ಕಳೆದ 2024 ಜೂನಿಂದ ಇಲ್ಲಿ ತನಕ ಯಾವ ವಿಚಾರವನ್ನು ಕೂಡ ಅವರು ಹಂಚಿಕೊಂಡಿರಲಿಲ್ಲ. ಆದರೆ ಈಗ ಮಾತಾಡಿದ್ದಾರೆ. ಹಾಗಾದರೆ ಯಾವ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ, ಏನೇನು ಮಾತಾಡಿದ್ದಾರೆ, ಇದು ಬಹಳ ಮುಖ್ಯವಾದಂತಹ ವಿಚಾರ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾದಾಗ ಮೌನವಾಗಿದ್ದರಂತೆ ನಟ ದರ್ಶನ್. ಯಾರೊಂದಿಗೂ ಮಾತನಾಡದೆ ಒಬ್ಬೊಬ್ಬರೇ ಕೂತ್ಕೊಂಡಿರ್ತಾ ಇದ್ರು. ಬೇಲ್ ರದ್ದಾದ ವಿಷಯವನ್ನು ನಾನೇ ಫೋನ್ ಮಾಡಿ ಹೇಳಿದೆ ದರ್ಶನ್ಗೆ. ಬೇಲ್ ರದ್ದಾಯಿತು ಅಂದ ಕೂಡಲೇ ಅವರು ಮೌನಕ್ಕೆ ಜಾರರು. ಆಯಿತು, ಬ್ಯಾಗ್ ರೆಡಿ ಮಾಡು, ಬರ್ತೀನಿ ಅಂತ ದರ್ಶನ್ ನನಗೆ ಹೇಳಿದರು. ಆಮೇಲೆ ನೀನು ಅಳ್ತಾ ಕೂರಬೇಡ, ನೀನು ಹುಷಾರಾಗಿರು, ಮಗನನ್ನು ಚೆನ್ನಾಗಿ ನೋಡ್ಕೋ ಅಂತ ಕೂಡ ದರ್ಶನ್ ಹೇಳಿ ಹೊರಟರು ಅಂತಕ್ಕಂಥ ವಿಚಾರವನ್ನು ವಿಜಯಲಕ್ಷ್ಮಿಯವರು ಮಾತನಾಡಿದ್ದಾರೆ. ಈಗ ಸೆಕೆಂಡ್ ಟೈಮ್, ಅಂದರೆ ಮೊದಲನೇ ಸರ್ತಿ ಅವರು ಜೈಲಿನಲ್ಲಿದ್ದರು, ಅದಾದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರು, ಜಾಮೀನು ಸಿಕ್ತು. ಅದೆಲ್ಲ ಆದ ನಂತರ ಸೆಕೆಂಡ್ ಟೈಮ್ ಬೇಲ್ ರದ್ದಾದಾಗ ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿಯವರು ಮಾತನಾಡಿದ್ದಾರೆ. ಸೊ ಇದೆಲ್ಲವನ್ನು ಕೂಡ ನಿಮಗೆ ನಾವು ತೋರಿಸ್ತೀವಿ ಏನೇನು ಮಾತಾಡಿದ್ದಾರೆ ಅಂತ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮನಬಿಚ್ಚಿ ಮಾತನಾಡಿದ್ದಾರೆ, ಅದು ಬಹಳ ಮುಖ್ಯವಾದಂತಹ ವಿಚಾರ. ಸೊ ಮುಂದೇನು, ಇನ್ಯಾವ ವಿಚಾರದ ಬಗ್ಗೆ ಮಾತನಾಡಿದ್ರು ನೋಡೋಣ. ದರ್ಶನ್ ಅರೆಸ್ಟ್ ಆದಾಗ ಪರಿಸ್ಥಿತಿ ಹೇಗಿತ್ತು? ಸಂದರ್ಶನದಲ್ಲಿ ವಿಜಯಲಕ್ಷ್ಮಿ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ದರ್ಶನ್ ಅರೆಸ್ಟ್ ಆದಾಗ ಮಗನಿಗೆ ಹೇಳಿರಲಿಲ್ಲ ನಾವು. ವಿಚಾರ ತಿಳಿದ ಬಳಿಕ ವಿನೀಶ್ಗೆ ಅರಗಿಸಿಕೊಳ್ಳೋದಕ್ಕೆ ಕಷ್ಟವಾಯಿತು. ಆ ಸಣ್ಣ ವಯಸ್ಸಿನ ಹುಡುಗನಿಗೆ ನಾನು ಏನು ಅಂತ ಹೇಳಲಿ, ಹೆಂಗೆ ಕಮ್ಯುನಿಕೇಟ್ ಮಾಡಲಿ? ಫೋನಲ್ಲಿ ನೋಡಿ ಅಪ್ಪ ಅರೆಸ್ಟ್ ಆಗಿದ್ದಾರೆ ಅಂತ ವಿನೀಶ್ಗೆ ಗೊತ್ತಾಗಿತ್ತು. ಅವನು ಅಳುತ್ತಲೇ ಬಂದು ನನ್ನ ಹತ್ರ ಕೇಳಿದ ಏನಾಯಿತು ಅಂತೆಲ್ಲ. ವಿನೀಶ್ಗೆ ಸ್ನೇಹಿತರು ಕೂಡ ದರ್ಶನ್ ಅರೆಸ್ಟ್ ಆದ ವಿಚಾರವನ್ನು ಹೇಳಿದ್ರು ಅಂತ. ಈ ಅರೆಸ್ಟ್ ಆದ ಸಂದರ್ಭ ಯಾವುದು? 2024 ಜೂನ್. ಆ ಸಂದರ್ಭದಲ್ಲಿ ವಿನೀಶ್ 10th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದಿದ್ದು. ಆಗ ಅಂದರೆ ಅಷ್ಟೊಂದು ವಿಚಾರಗಳು ದೀರ್ಘವಾಗಿ ತಿಳಿದಿರಲಿಲ್ಲವಾದರೂ ಕೂಡ ಒಂದಷ್ಟು ವಿಚಾರಗಳಂತೂ ಗೊತ್ತಾಗ್ತಾ ಇತ್ತು. ತೀರಾ ಮಗು ಥರ ಏನಿರಲಿಲ್ಲ ಆವಾಗ. ಆದರೂ ಅವನಿಗೆ ಹೇಳೋದು ಕಷ್ಟ ಆಯಿತು ಸ್ವಲ್ಪ. ಅವನು ಅಳ್ತಾನೆ ಬಂದ, ಕೇಳ್ದ. ಅವನ ಫ್ರೆಂಡ್ಸ್ ಎಲ್ಲ ಅವ್ನಿಗೆ ಹೇಳಿದ್ರು ಏನೇನಾಗಿತ್ತು ಅಂತ. ಸೊ ಈ ವಿಚಾರದ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ದರ್ಶನ್ ಅರೆಸ್ಟ್ ಆದ ಸಂದರ್ಭದಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತ ಕೂಡ ಮಾತನಾಡಿದ್ದಾರೆ. ಸೊ ದರ್ಶನ್ ಅರೆಸ್ಟ್ ಆದಾಗ ಪರಿಸ್ಥಿತಿ ಹೇಗಿತ್ತು? ಸಂದರ್ಶನದಲ್ಲಿ ವಿಜಯಲಕ್ಷ್ಮಿ ಮುಕ್ತವಾಗಿ ಮಾತಾಡಿದ್ದಾರೆ. ದರ್ಶನ್ ಅರೆಸ್ಟ್ ಆದಾಗ ಮಗನಿಗೆ ಹೇಳಿರಲಿಲ್ಲ. ವಿಚಾರ ತಿಳಿದ ಬಳಿಕ ವಿನೀಶ್ಗೆ ಅರಗಿಸ್ಕೊಳ್ಳೋದು ಕಷ್ಟ ಆಯಿತು. ಆ ಸಣ್ಣ ವಯಸ್ಸಿನ ಹುಡುಗನಿಗೆ ನಾವು ಹೆಂಗೆ ಹೇಳೋದು? ಇವೆಲ್ಲವೂ ಕೂಡ ಅವರು ಮಾತಾಡಿದ್ದಾರೆ.